ಸರ್ ನಮಸ್ತೆ. ಬಿಗ್ ಬಾಸ್ ನೋಡಿದ್ರೆ ಅನ್ಕೊಳ್ತೀನಿ ಸೀಸನ್ 12 ಹೇಗೆ ಅನಿಸ್ತು ಸರ್? ಸರ್ ನನ್ನ ಅನಿಸಿಕೆ ಹೇಳಲ್ಲ. ಬಿಗ್ ಬಾಸ್ ಯಾವಾಗಲೂ ಚೆನ್ನಾಗೇ ಇರುತ್ತೆ. ಬಿಗ್ ಬಾಸಲ್ಲಿ ಕಂಟೆಸ್ಟೆಂಟ್ಗಳು ವೇರಿಯಂಟ್ ಆಗ್ತಾ ಇರ್ತಾರೆ. ಸೀಸನ್ 11 ದಿಸ್ ಸೀಸನ್ 12 ಫ್ರಮ್ ನಾಟ್ ರಾಂಗು. ನಮ್ಮ ಸುದೀಪ್ ಅಣ್ಣಂದು ಹೇರ್ ಸ್ಟೈಲ್ ಚೇಂಜ್ ಆಗಿದೆ, ಲುಕ್ ಚೇಂಜ್ ಆಗಿದೆ, ಫುಲ್ ಗ್ರ್ಯಾಂಡಾಗಿ ಹವಾ ಕಾಣಿಸ್ತಾ ಇದ್ದಾರೆ. ಈ ಇಡೀ ಐ ಥಿಂಕ್ ಎಂಟೈರ್ ಬಿಗ್ ಬಾಸಿನ ಹವಾನೇನೇ ನಮ್ಮ ಸುದೀಪ್ ಅಣ್ಣ ಸಖತ್ತಾಗಿ ಮೇಂಟೈನ್ ಮಾಡ್ತಾಯಿದ್ದಾರೆ. ಬಟ್ ನನ್ನ ಫೀಡ್ಬ್ಯಾಕ್ ಬಿಡಿ, ನನ್ನ ಫೀಡ್ಬ್ಯಾಕ್ ಯಾವಾಗಲೂ ಚೆನ್ನಾಗಿದೆ ಅಂತಲೇ ಹೇಳ್ತೀನಿ, ಚೆನ್ನಾಗಿಲ್ಲ ಅಂತ ಯಾವುದೇ ಕಾರಣಕ್ಕೆ ಹೇಳೋಕ್ಕೋಗಲ್ಲ. ಬಟ್ ಜನಗಳ ಫೀಡ್ಬ್ಯಾಕು ಇವತ್ತಿನ ಸೀಸನ್ 12 ಒಂಥರ ಸಪ್ಪೆ ಕಳೆ ಬೀಜ ಅಂತಾರೆ ಎಲ್ಲ ಕೆಳಗಡೆ. ಸೊ ದಟ್ಸ್ ಇಟ್ಸ್ ದ ಫೀಡ್ಬ್ಯಾಕ್ ಆಫ್ ದ ಪಬ್ಲಿಕ್. ಯಾಕೆ ಅದು ಒನ್ಸ್ ಅಗೇನ್ ಬಿಗ್ ಬಾಸ್ ಅವರೇ ಅದನ್ನು ಅನಲೈಸ್ ಮಾಡಬೇಕು, ಯಾಕೆ ಸಪ್ಪೆ ಕಳೆ ಬೀಜ ಅಂತ. ಪೀಪಲ್ ಟೆಲ್ ಇಟ್ ಇಸ್ ಅ ಸಪ್ಪೆ ಕಳೆ ಬೀಜ ಅಂತ. ಬಟ್ ಡೆಫಿನೆಟ್ಲಿ ನಮ್ಮ ಬ್ಯಾಚ್ ಮಾತ್ರ ಸೀಸನ್ 11 ಮಾತ್ರ ಒಂಥರ ಜಾಕ್ ಪಾಟ್ ಬ್ಯಾಚ್ ಅಂತ ಹೇಳ್ಬೋದು. ಅದು ಹಂಸ ಆಗಿರ್ಬೋದು, ಐಶು ಆಗಿರ್ಬೋದು, ನಮ್ಮ ರಜತ್ ಆಗಿರ್ಬೋದು, ಎಲ್ಲ ನಾವು ಕಿತ್ತಾಡಿ ಏನೇ ಆಗಿರ್ಬೋದು, ಅದು ಕೂಡ ಒಂದು ನಿಜವಾಗಲೂ ಒಂದು ರಿಯಾಲಿಟಿ ಶೋ ಥರನೇ ನಾವೆಲ್ಲ ಮಾಡ್ಕೊಂಬಂದ್ವಿ. ಆ ಕಿಕ್ಕು ಮೋಸ್ಟ್ ಪ್ರಾಬ್ಲಿ ಜನಗಳಿಗೆ ಸಿಗ್ತಾ ಇಲ್ಲ. ದೇ ಆರ್ ಎಕ್ಸ್ಪೆಕ್ಟಿಂಗ್ ಸೀಸನ್ 11 ಇನ್ ಸೀಸನ್ 12. ಪಾಸಿಬಲ್ ಅದರಿಂದ ಏನಾದರೂ ಅಂದರೆ ಕಂಪ್ಯಾರಿಟಿವ್ ಮಾಡ್ಕೊತಾರೆ, ಆಗ ಮೈಂಡ್ ಅದು ಬಿಡ್ತಾ ಇಲ್ಲ ಅನ್ಸುತ್ತೆ. ಇಟ್ ಈಸ್ ಸೋ ಅಡ್ಜಾನ್ ಟು ದ ಸೀಸನ್ 11. ಐ ಥ್ಯಾಂಕ್ ನಾನು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕು. ಅಂಥ ಸೀಸನಲ್ಲಿ ನಾನು ಕೂಡ ಇದ್ದೆ, ನಾನು ಒಬ್ಬ ಅದರಲ್ಲಿ ಒಂದು ಪಾರ್ಟಿಸಿಪೆಂಟ್ ಆಗಿದ್ದೆ ಅಂತ. ಐ ಥಿಂಕ್ ಅದೇ ಜನಗಳಿಗೆ ಏನು ಬಿಗ್ ಬಾಸ್ ಆ ರೀತಿ ಒಂದು ಕಿಕ್ ಕೊಡ್ತಾ ಇಲ್ಲ ಅನ್ನೋದೊಂದು ಜನರ ಫೀಡ್ಬ್ಯಾಕು, ನನ್ನ ಫೀಡ್ಬ್ಯಾಕ್. ಬಿಗ್ ಬಾಸ್ ಅವ್ರು ಏನು ಆ ಥರ ಅನ್ಕೊಳಕ್ಕೆ ಹೋಗ್ಬಿಡಿ. ನಾನು ಇನ್ಫ್ಯಾಕ್ಟ್ ಬಿಗ್ ಬಾಸ್ ಬಗ್ಗೆ ಮಾತಾಡ್ತೂ ಇಲ್ಲ, ಬಲಂತ ಮಾಡಿದ್ದಕ್ಕೆ ಹೇಳ್ತಾ ಇದ್ದೀನಿ. ಅದರ್ವೈಸ್ ನೋ ಕಮೆಂಟ್ಸ್ ಆನ್ ಬಿಗ್ ಬಾಸ್. ಯಾಕಂದ್ರೆ ನಮಗೊಂದು ದೊಡ್ಡ ಪ್ಲ್ಯಾಟ್ಫಾರ್ಮ್ ಕೊಟ್ಟು ಒಂದು ಚಿರ ನಟ ಅಂತ ನನಗೆ ಕೊಟ್ಟಿದ್ದಾರೆ. ಒಂದು ಒಳ್ಳೆಯ ನಟ ಆಗಿಬಿಟ್ಟಿದ್ದೀನಿ. ಓಕೆ, ಒಂದು ಒಳ್ಳೆಯ ಸ್ಪೀಕರು ನೋಡಿ. ಬಿಗ್ ಬಾಸ್ಗೆ ಬಂದಮೇಲೆ ಇವೆಲ್ಲ ನೋಡಿ ಹೆಂಗಾಗ್ಬಿಟ್ಟಿದ್ದಾನೆ ಅಂದರೆ CMಗೆ ಒಂದು ಮೈಕು, ಅಪೋಸಿಷನ್ಗೆ ಒಂದು ಮೈಕು, ನಂಗೊಂದು ಮೈಕ್ ಇಡೋ ಮಟ್ಟಕ್ಕೆ ಬಂದೈತೆ. ಇಟ್ಸ್ ಥ್ಯಾಂಕ್ಸ್ ಅಲಾಟ್ ಆ್ಯಂಡ್ ಆಲ್ ದಿ ಬೆಸ್ಟ್ ಸೀಸನ್ 12. ಬಟ್ ಸ್ಟಿಲ್ ಗೊತ್ತಿಲ್ಲ ಈ ಸೆಲೆಕ್ಷನ್ ಯಾವ ಮಟ್ಟದಲ್ಲಿ ಇತ್ತು ಅಂತ ಗೊತ್ತಾ. ಬಟ್ ಐ ಥಿಂಕ್ ಪೀಪಲ್ ಎಕ್ಸ್ಪೆಕ್ಟೇಷನ್ ಇಸ್ ಟೂ ಮಚ್. ಸೀಸನ್ 11ಗಿಂತ ಒಂದು ದೊಡ್ಡ ಎಕ್ಸ್ಪೆಕ್ಟೇಷನು ಬಿಗ್ ಬಾಸ್ ಮೇಲೆ ಮಾಡ್ಕೊಂಡಿರೋದ್ರಿಂದ ಅವ್ರ ತಪ್ಪು ಅಂತ ನಾನು ಹೇಳಲಿಕ್ಕಾಗಲ್ಲ. ಸೊ ಪಾಸಿಬಲಿ ಅದಕ್ಕಿಂತ ಒಂದು ಒಳ್ಳೆ ಕಿಕ್ಕನ್ನು ಸೀಸನ್ 12 ಕೊಡುತ್ತೆ ಅಂತ ಜನ ನಂಬಿದ್ದಾರೆ. ಕೊಟ್ಟಿಲ್ಲ ಅಂದರೆ ಜನ ಐ ಥಿಂಕ್ ಜನರ ನಿರ್ಧಾರ, ನಾವೇನು ಹೇಳಲಿಕ್ಕಾಗಲ್ಲ. ಬಟ್ ಸ್ಟಿಲ್ ಐ ವಿಶ್ ಆಲ್ ದ ಬೆಸ್ಟ್. ಸರ್ ಸೀಸನ್ 11 ನೆನೆಸ್ಕೊಳ್ಳೋದಾದ್ರೆ ಈಗ 1 ವರ್ಷದ ನಂತರ ಹೇಗೆ ಅನ್ಸುತ್ತೆ ಸರ್? ಡೆಫಿನೆಟ್ಲಿ ಸುದೀಪ್ ಅಣ್ಣ ಒಂದು ಮಾತು ಹೇಳ್ತಾ ಇದ್ರು, ಇಲ್ಲಿರ್ಬೇಕಾದ್ರೆ ಹಿಂಗೆಲ್ಲ ಈಗ ಆಟಗಳು ಆಡ್ತೀರಾ, ಹೊರಗಡೆ ಹೋದ್ಮೇಲೆ ಮನೆ ಮಿಸ್ ಆಗುತ್ತೆ ಅಂತ. ಡೆಫಿನೆಟ್ಲಿ ನಾನು ಒಂದು ಮೂಮೆಂಟಲ್ಲಿ ಮೊನ್ನೆ ಅಂದಿದ್ದ ದಿವಸ ಜಸ್ಟ್ ಥಿಂಕಿಂಗ್, ಒಂದು ವರ್ಷಕ್ಕೆ ಮುಂಚೆ ನಾನು ಕೂಡ ಈ ಮನೇಲಿ ಕಾಲಿಟ್ನಲ್ಲಪ್ಪ ಅಂತ. ಪಾಸಿಬಲ್ ಅಲ್ಲಿ ಇದ್ದಾಗ ಹೋಗ್ಬೇಕಾದ್ರೆ ಏನೂ ಅನಿಸಲ್ಲ ನಮಗೆ. ಬಟ್ ಐ ಥಿಂಕ್ ಆ ಹೊರಗಡೆ ಇದ್ದಾಗ ನಾನು ಕೂಡ ಅದರ ಒಂದು ಭಾಗ ಆಗಿದೆ ಅಂತ. ಡೆಫಿನೆಟ್ಲಿ ಇಟ್ಸ್ ಎ ಡ್ರೀಮ್ ಕಮ್ ಟ್ರೂ ಅಂತ ಹೇಳ್ಬೋದು. ಒಂದು ಕನಸು ನನಸಾದಂಗೆ ನಮಗೆ. ಈಗ ನಾನು ಹೇಳ್ತೀನಲ್ಲ CM ಅಂತೀನಿ, ಅದು ಒಂದು ರೀತಿ ಇವತ್ತಿನ ಪ್ರಕಾರ ಒಂದು ಕನಸಿದ್ದಾಗೆ. ಬಟ್ ನಾನು ಇವನ್ ಬಿಗ್ ಬಾಸ್ಗೆ ಹೋಗೋದು ಒಂದು ದೊಡ್ಡ ಎಷ್ಟೋ ಜನರ ಕನಸಾಗಿದೆ. ಅದರಲ್ಲಿ ನಮಗೆ ಸಿಕ್ಕಿದ್ದು ಅದು ನಮ್ಮ ಪುಣ್ಯ ಅಂತ ಹೇಳ್ಬೋದು. ಅದು ಸುದೀಪ್ ಅಣ್ಣ ಅಂತವರು ಮತ್ತು ಬಿಗ್ ಬಾಸ್ ಪ್ರಕಾಶ್ ಅಣ್ಣ ಡೈರೆಕ್ಟ್ರು. ಐ ಥಿಂಕ್ ಇಟ್ಸ್ ಎ ಗ್ರೇಟ್ ಮೂಮೆಂಟ್. ಐಮ್ ಶ್ಯೂರ್ ಐ ಮಿಸ್ ಹಂಸ ನಂದು ಪಾತ್ರನೇ ಮಿಸ್ ಮಾಡ್ಕೊತೀವಿ. ತುಂಬ ಕಾಟ ಕೊಟ್ಟಿದ್ದೀನಿ ಹಂಸನಿಗೆ. ಹಂಸನ ಗಂಡ ಹೇಳೋದೇನೋ ಅಂತಂದರೆ ನಾನಂತೂ ಆಗೋದಕ್ಕಾಗಲ್ಲ, ನೀವಾದ್ರೂ ಆಗ್ತಿರಲ್ಲ ಬಿಡಿ ಹೋಗಲಿ ಅಂತೇಳಿ. ಇಟ್ ವಾಸ್ ವಂಡರ್ಫುಲ್. ನಮಗೆ ಒಂದು ನಕ್ಕ ಬರೋದೇನು ಅಂತಂದರೆ, ನಾವೊಂದು ಗೇಮ್ ಆಡಿದ್ರೆ ನಮಗೆ ಏನು ಬೇಕೋ ಕ್ಯಾಪ್ಟನ್ನು ನಮ್ಗೆ ಕೊಡಬೇಕು ಊಟ, ಆ ಥರ ಇತ್ತು. ಬಿಕಾಸ್ ನಾವು ನರಕದಲ್ಲಿದ್ವಿ. ಸೊ ನಾವು ಗೆದ್ಮೇಲೆ ಕ್ಯಾಟ ಕೊಡಬೇಕಲ್ಲ ನಾನು. ಹಾಗಾಗಿ ರೇ ಈ ಕಠಾನ್ ಕಳಬೀಜ ಹೊರ್ಕೊಂಬನಿ, ಕಳಬೀಜ ಎಲ್ಲಿದೆ ಅಲ್ಲಿಂದ ನಿಮ್ಮ ಅಜ್ಜಿ ತಲೆ ಹೊರಿದ್ದೀನಿ ನಾನು ಇರೋ ಪಾವ್. ಇಟ್ ವಾಸ್ ವಂಡರ್ಫುಲ್ ದಟ್ ಏನೋ. ಆ್ಯಂಡ್ ಡೆಫಿನೆಟ್ಲಿ ನಾನು ಮಿಸ್ ಮಾಡ್ಕೊಳ್ತೀನಿ ಎಂಟೈರ್ ಬಿಗ್ ಬಾಸ್. ನಮ್ಮ ಟೀಮ್ ಏನಿದೆ ಸೀಸನ್ 11. ನೆನ್ನೆ ನಾನು ಆ್ಯಕ್ಚುಲಿ ಚೈತ್ರ ಕುಂದಾಪುರ ಮೈಸೂರಲ್ಲಿದ್ದಾರೆ. ನನಗೆ ಚೈತ್ರಿಗೆ ಫೋನ್ ಮಾಡಿದೆ. ನಾನು ಮಾಡಿದಾಗ ಆಯ್ತಿಲ್ಲ, ಅವ್ರು ಮಾಡ್ದೆ ಆಯ್ತಿಲ್ಲ. ವಿಭಿಯಾಲಕ್ಕೆ ಫ್ಯಾಮಿಲಿ ನಾವು, ನಮ್ದು ಏನೇ ಒಳಗಡೆ ಏನು ಹೇಳ್ತು ಗೊತ್ತಿಲ್ಲ. ಬಟ್ ಇವನ್ ಇನ್ಕ್ಲೂಡಿಂಗ್ ರಜತ್, ವಿ ಆರ್ ಇನ್ ಟಾಕಿಂಗ್ ಟರ್ಮ್ಸ್, ಮಾತಾಡ್ತಾ ಇದ್ದೀವಿ. ನಮ್ದು ಏನೇ ಇರ್ಬೋದು ಅದು ಎಂಟರ್ಟೈನ್ಮೆಂಟ್ ಅಂತ ಹೇಳ್ಕೊಂಡು ನಾನು ಮತ್ತು ಬಿಗ್ ಬಾಸ್ ಗೋಲ್ಡ್ ಸುರೇಶ್ ಮಾತ್ರ ವಿ ಆರ್ ಕನೆಕ್ಟಿಂಗ್ ಲೈನು. ಈ ಒಂದಷ್ಟು ಜನ ಪಾಪ ಅವ್ರಿಗವ್ರದ್ದು ಅಂತ ಇರ್ತದೆ ಏನಕ್ಕೆ ಅಂತ. ಬಟ್ ಸ್ಟಿಲ್ ನಾನು ಗೋಲ್ಡ್ ಸುರೇಶ್ ಇಬ್ಬರು ಕನೆಕ್ಟ್ ಮಾಡ್ಕೊತೀವಿ. ಆ್ಯಂಡ್ ನೆನ್ನೆ ಕೂಡ ಚೈತ್ರನ ನೋಡೋಕ್ಬೇಕಾಗಿತ್ತು, ಕಾಣಂತಗಳಿಲ್ಲ, ನೆನ್ನೆ ನೋಡೋಕ್ಕೆಲ್ಲ. ಚೈತ್ರು ನೆನ್ನೆ ಬಂದಿದೆ, ಸಾರಿ ನೀವು ಎತ್ತಿಲ್ಲ ಫೋನು. ಈ ಮಾಧ್ಯಮದ ಮುಖಾಂತರ ನಾನು ಚೈತ್ರ ಕುಂದಾಪುರ ಕೇಳಿದೆ, ಗಾಡ್ ಬ್ಲೆಸ್ ಯು. ನಾನು ಆ್ಯಕ್ಚುಲಿ ನಿಮ್ಮನ್ನು ಬಂದು ನೀವಿಬ್ಬರನ್ನ ವಿಶ್ ಮಾಡಬೇಕು ಅಂತಿದ್ದೆ, ಮದುವೆಗೆ ಬರಲಿಕ್ಕಾಗಲಿಲ್ಲ. ಬಟ್ ಸ್ಟಿಲ್ ನೀವಿಬ್ಬರು ಕೂಡ ನಮ್ಮ ಹೃದಯದಲ್ಲಿದ್ದೀರಾ. ನಾನು ಗೋಲ್ಡ್ ಸುರೇಶ್ ಯಾವಾಗಲಾದ್ರು ಬರ್ತೀನಿ, ಮೋಸ್ಟ್ ಪ್ರಾಬಲಿ ಈ ದಸರಾದಲ್ಲಿ ಬರ್ತೀವಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಸರ್ ಈಗಿರೋ ಕಂಟೆಸ್ಟೆಂಟ್ಗಳು ನಿಮ್ಗೆ ಗೊತ್ತಿರೋ ಹಾಗೇನೆ ಯಾರು ಚೆನ್ನಾಗಿ ಆಡ್ತಾರೆ ಅನ್ಸುತ್ತೆ? ಈಗ ಮಲ್ಲಮ್ಮ ಬಂದಿದ್ದಾರೆ, ಉತ್ತರ ಕರ್ನಾಟಕದವರು.
ಅವ್ರ ಬಗ್ಗೆ ಸರ್ ಎವ್ರಿಥಿಂಗ್ ಈಸ್ ಓಕೆ ಸರ್. ನಾವು ಸಿ ಡೆಫಿನೆಟ್ಲಿ ಸರ್ ನಮಗೆ ಜಾಗ್ರಫಿಕಲ್ ಕಂಡೀಷನ್ಸ್ಗಿಂತ ಪರ್ಫಾರ್ಮೆನ್ಸ್ ತುಂಬ ಇಂಪಾರ್ಟೆಂಟು. ಸರ್ ನನಗೆ ಕೇಳೋದಾದ್ರೆ ನಾನು ಎಲ್ಲರಿಗೂ ಕೂಡ ಎಲ್ಲರೂ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳ್ತೀನಿ. ಬಟ್ ಆಡಿಯನ್ಸ್ಗೆ ಅದು ಒಂದು ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡಿದ್ದಾರೆ. ಒಂದು ಸತಿ ಕಪಿಲ್ ದೇವ್ ವರ್ಲ್ಡ್ ಕಪ್ ಗೆದ್ದಿದ ತಕ್ಷಣ ಸಚಿನು ಗೆಲ್ಲಬೇಕು ಅನ್ನೋದು, ಮತ್ತು ದ್ರಾವಿಡು ಗೆಲ್ಲಬೇಕು ಅನ್ನೋದು, ಮತ್ತು ಈ ಥರ ಒಂದು ಎಕ್ಸ್ಪೆಕ್ಟೇಷನ್ ಇರ್ತದೆ. ಸರ್ ತಪ್ಪೇನಲ್ಲ. ಈಗ ಸೀಸನ್ 11 ನೋಡಿದಾಗ ದೇರ್ ವಿಲ್ ಬಿ ಬೆಟರ್ ಪರ್ಫಾರ್ಮೆನ್ಸ್ ಅಂತ ಅಂದ್ಕೊಂಡಿರ್ತಾರೆ. ಪಾಸಿಬಲಿ ಐ ಥಿಂಕ್ ದಟ್ಸ್ ಅದು ಪರ್ಫಾರ್ಮ್ ಮಾಡೋರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಯಾಕಂದರೆ ಅವರೆಲ್ಲ ನೋಡಿದ್ದಾರೆ. ಅವ್ರನ್ನ ಯಾರನ್ನೂ ಕೂಡ ಕಣ್ಣಿಗೆ ಬಟ್ಟೆ ಕಟ್ಕೊಂಬಂದು ಅಲ್ಲಿ ಕುಣಿಸಿಲ್ಲ ಬಿಗ್ ಬಾಸ್ ಅವರು. ಸೊ ಅವ್ರ ಎಕ್ಸ್ಪೆಕ್ಟೇಷನ್ ಏನು ಅಂತಂದರೆ ಬಿಗ್ ಬಾಸ್ ಎಕ್ಸ್ಪೆಕ್ಟೇಷನ್ ಆಗಿರ್ಬೋದು, ಪಬ್ಲಿಕ್ ಎಕ್ಸ್ಪೆಕ್ಟೇಷನ್ ಆಗಿರ್ಬೋದು 11th 12th ದಿನ ಚೆನ್ನಾಗಿರುತ್ತೆ ಅಂತ ಮಾಡಲಿಲ್ಲ ಅಂತಂದರೆ ಐ ಥಿಂಕ್ ಇವ್ರಿಗಿಂತ ದುರಾದೃಷ್ಟವಂತರು ಯಾರೂ ಇರೋಲ್ಲ ಸರ್. ಒಂದು ಅದೃಷ್ಟ ಅಂತ ಹೇಳ್ಬೋದು ಬಿಗ್ ಬಾಸ್ಗೆ ಹೋಗೋದು. ಯಾಕಂದರೆ ಜನಗಳಿಗೆ ಆ ರೀತಿ ಎಂಟರ್ಟೈನ್ಮೆಂಟ್ ನೋಡಿ. ಒಂದು 25 ಕೋಟಿ ಜನ ಸಂಜೆ 1.5 ಅವರು 100 ಕ್ಯಾಮ್ರಾ 900 ಕ್ರೂ ಮೆಂಬರ್ಸು ಒಂದು ಅವರ್ಗೆ 25 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿ 24 ಗಂಟೆ ನಮ್ಮನ್ನು ನೋಡಿಕೊಂಡು ಒಂದು ಪರ್ಫಾರ್ಮೆನ್ಸ್ ಮಾಡಿ ಅದರಲ್ಲಿ ಎಡಿಟ್ ಮಾಡಿ ಜನರಿಗೆ ಮನೋರಂಜನೆ ಪಡಿಸೋದಿದೆಯಲ್ಲ, ಅದು ಪದೇ ಅವ್ರು ಕಿಕ್ ಕೊಡೋದಿದೆಯಲ್ಲ. ಸೊ ಇಟ್ಸ್ ಅ ಗ್ರೇಟ್ ಜಾಬ್. ಐ ಥಿಂಕ್ ಆ ಎಂಟೈರ್ ಟೀಮ್ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು, ಅಫ್ಕೋರ್ಸ್ ಕಲರ್ಸ್ ಕನ್ನಡ ಆಗಿರ್ಬೋದು. ಐ ಥಿಂಕ್ ದೇ ಆರ್ ಡೂಯಿಂಗ್ ಅದನ್ನು ವರ್ಷಕ್ಕೊಂದು ಸತಿ ಊರಬ್ಬ ಅಂದಂಗೆ, ವರ್ಷಕ್ಕೊಂದು ಸತಿ ಬಿಗ್ ಬಾಸ್ ಹಬ್ಬ ಇದ್ದಂಗೆ ಇದು. ಬಟ್ ನಿಜವಾಗ್ಲೂ ಇಷ್ಟೆಲ್ಲ ನಂಬಿಕೆ ಇಟ್ಟು ಬಿಗ್ ಬಾಸ್ ಅವರು ಅಷ್ಟು ಜನನ ಕರ್ಕೊಂಡು ಹೋಗಿದ್ದಾರೆ. ಅವ್ರ ಮೇಲೆ ತುಂಬ ದೊಡ್ಡ ಜವಾಬ್ದಾರಿ ಇದೆ ಸರ್. ನಾನು ಬಿಗ್ ಬಾಸ್ ಸರಿ ಇಲ್ಲ ಮಾಡಿಸಿಲ್ಲ ಅಂತ ಹೇಳೋಕ್ಕಾಗಿಲ್ಲ. ಅವ್ರು ನಮ್ಗೆ ಕರ್ಕೊಂಡೋಗಿದ್ದಾರೆ. ಇವ್ರು ಮಾಡಬೇಕಷ್ಟೇ. ಇಲ್ಲಿ ಇವ್ರು ಮಾಡಲಿಲ್ಲ ಅಂತಂದರೆ ಡೆಫಿನೆಟ್ಲಿ ಐ ಥಿಂಕ್ ದ ಕಾನ್ಸಿಕ್ವೆನ್ಸಸ್ ಅಥವಾ TRP ಡಲ್ ಆಗುತ್ತೆ. ವೆನ್ ಐ ವಾಸ್ ದೇರ್ ನಾನು ಅದನ್ನ ಹೇಳಿದೆ, 18 ದಿವಸ ಇದ್ದೆ ನಾನು. TRP ವಾಸ್ 12.9 ಇಫ್ ಐ ಆಮ್ ನಾಟ್ ರಾಂಗ್. ನಾನು ಆನ್ ರೆಕಾರ್ಡಲ್ಲಿ ನೋಡಿ 12.9 TRP. ಅಟ್ಲೀಸ್ಟ್ ಒಂದು ಆವ್ರೇಜ್ ಆದರೂ ಬರಬೇಕಲ್ಲ ಸರ್. ಒಂದು 7-8 ಬಂದಿಲ್ಲ ಅಂತಂದರೆ ನೀನು ಉತ್ತರ ಕರ್ನಾಟಕದಿಂದ ಕರ್ಕೊಂಬಂದ್ರೇನೋ ದಕ್ಷಿಣ ಕರ್ನಾಟಕದಿಂದ ಕರ್ಕೊಂಬಂದ್ರೆ ಅಲ್ಟಿಮೇಟ್ಗೆ ಕರ್ನಾಟಕಕ್ಕೆ ಮನೋರಂಜನೆ ಮಾಡಲಿಲ್ಲ ಅಂದರೆ ನೀವು ಯಾವ ಕರ್ನಾಟಕದಿಂದ ಬಂದು ವೇಸ್ಟ್ ಅಂತ ನನಗನ್ನಿಸ್ತಾ ಇದೆ. ಆ ವೇಸ್ಟ್ ಬಾಡಿಗಳಾಗಬಾರ್ದು ಇವರು. ಯಾಕಂದರೆ ಇವರೆಲ್ಲ ನೋಡಿ ಹೋಗಿದ್ದಾರೆ. ಸೀಸನ್ 12 ಸೀಸನ್ 11 ಖತರ್ನಾಕ್ ಕಿಲಾಡಿಗಳು ಜಾಕ್ಪಾಟ್ಗಳನ್ನ ನೋಡಿ ಖತರ್ನಾಕ್ ಕಿಲಾಡಿಗಳೆಲ್ಲ ಅಲ್ಲಿ ಇದ್ದವರೆಲ್ಲ ಒಬ್ಬರಿಗೊಬ್ಬರು ಕಿಕ್ಔಟ್ ಮಾಡ್ಕೊಂಡು ಕಾಯಿಗಳನ್ನ ಹೊಡ್ಕೊಂಡು ಒಂದು ಈ ಕಾಯಿನ ನಾನು ಜಗದೀಶ್ ಈಚೆಗೆ ಬಂದ ಅಂದರೆ ತಗೊಂಬಂದೆ ಒಬ್ಬರು ರಜತನ ಅನ್ನಂಗೆ ಹಂಗೆಲ್ಲ ಒಂಥರ ಕಿಲಾಡಿಗಳಿದ್ವು. ಆ ಕಿಲಾಡಿಗಳು ನೋಡಿದಾಗ ಇವರು ಆ ಜಾಕ್ಪಾಟ್ಗಳು ಮೀರಿಸೋ ಅಂಥ ಕಿಲಾಡಿಗಳಾಗಬೇಕು. ಇಲ್ಲಾಂದರೆ ಜನಗಳ ಎಕ್ಸ್ಪೆಕ್ಟೇಷನ್ ಸಿಕ್ಕಾಪಟ್ಟೆ ಇದೆ. ಜಗಣ ನೋಡಿದ್ವಿ, ಈಗ ಇನ್ನೊಂದು ಯಾವನ ನೋಡಿದ್ವಿ ಅಂದರೆ ನನ್ನನ್ನು ಮೀರ್ಸೋನು ಆಗಿರಬೇಕು, ಇದು ಎಕ್ಸ್ಪೆಕ್ಟೇಷನ್ನು. ಸೊ ಇದನ್ನ ನೀವು ಸಪ್ಪೆ ಕಳೆ ಬೀಜ ಅಂತ ಬರ್ತಾ ಇದೆ ಅಂತಂದರೆ ದೇರ್ ಇಸ್ ಸಮಥಿಂಗ್ ಸೀರಿಯಸ್ಲಿ ರಾಂಗ್. ಐ ಥಿಂಕ್ ಬಿಗ್ ಬಾಸ್ ಪಾಪ ಅದೇ ಬಂಡವಾಳ, ಅದೇ ಕ್ಯಾಮ್ರಾ, ಅದೇ ಕ್ರೂ ಮೆಂಬರು, ಅದೇ ಮನೆ, ಏನೋ ಮೆಂಬರ್ಗಳು ಮೆಂಬರ್ಗಳು ಪರ್ಫಾರ್ಮ್ ಮಾಡಬೇಕು ಸರ್. ಪಾಪ ಅವ್ರನ್ನೇನು ಮಾಡಬೇಡಿ ಅಂತ ಪಾಪ ಬಿಗ್ ಬಾಸ್ ಅವ್ರು ಹೇಳೋಕ್ಕಾಗತ್ತಾ? ಅವ್ರು ಮಾಡಲಿ ಅಂತಲೇ 100 ಕ್ಯಾಮ್ರಾ ಇಟ್ಟವ್ರೆ. ಇವ್ರು 100 ಕ್ಯಾಮ್ರಾ ಇಟ್ಕೊಂಡು ಮಲ್ಕೊಂಡ್ರೆ ಏನು ಮಾಡೋಕ್ಕಾಗ್ತದೆ? ಸಾರಿ ಟು ನನ್ನ ಮನದಾಳದ ಮಾತಷ್ಟೇ ಇದು. ಇನ್ಫ್ಯಾಕ್ಟ್ ನಾನು ಹೇಳಬೇಕು ಅಂದರೆ ನನಗೂ ಕೂಡ ಕಾರ್ಯಕ್ರಮ ನೋಡಲಿಕ್ಕೆ ಆಗಲಿಲ್ಲ. ಇನ್ಫ್ಯಾಕ್ಟ್ ನಮ್ಮ ಮನೆಯವ್ರು ನೋಡಿದ್ರಂತೆ, ಇಲ್ಲ ರೀ ಆ ಎಕ್ಸ್ಪೆಕ್ಟೇಷನ್ ಅವರೇ ಎಲ್ಲ ಸಪ್ಪೆ ಕಳೆ ಅಂತ ಬೈತಾವ್ರೆ, ಏನು ರೀ ಇದು ಲಾಸ್ಟ್ ಟೈಮ್ಗಿಂತ ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡೆ. ಅವಳು ನೋಡಿದ್ಲಂತೆ, ನನಗೂ ಒಂದು ಕ್ಲಿಪ್ಪಿಂಗ್ಸ್ ನೋಡಿಸಿದ್ಲು. ಫ್ರಮ್ ಮೈ ಸೈಡ್ ಇಸ್ ಅನ್ ಅಪ್ರಿಷಿಯೇಷನ್. ಪ್ರತಿ ವರ್ಷ ನಡೆಯೋ ಕಾರ್ಯಕ್ರಮಕ್ಕೆ ನಾವು ಅಪ್ರಿಷಿಯೇಷನ್ ಇದ್ದೇ ಇರುತ್ತೆ. ಬಟ್ ಜನಗಳ ಎಕ್ಸ್ಪೆಕ್ಟೇಷನ್ನ ಮಾತಾಡೋದಾಯಿತು ಅಂತಂದರೆ ಸಪ್ಪೆ ಕಳೆ ಬೀಜ ಅಂತ ಇದ್ದಾರೆ. ಗೊತ್ತಿಲ್ಲ ಸರ್ ಏನಾಗುತ್ತೆ, ಗೊತ್ತಿಲ್ಲ ಸರ್. ಸರ್ ಈಗ ಇನ್ನೊಂದು ಅಂದರೆ ಪ್ರತಿ ವರ್ಷನೂ ಸೀನಿಯರ್ಗಳು ಹೋಗ್ತಾರೆ ಒಳಗಡೆ, ಪ್ರತಿ ವರ್ಷನೂ ಸೀನಿಯರ್ಗಳನ್ನ ಕಳಿಸ್ತಾ ಇರ್ತಾರೆ. ಈ ವರ್ಷ ಏನಾದ್ರು ನಿಮ್ಗೆ ಆಫರ್ ಬರುತ್ತೆ? ಇಲ್ಲ ಸರ್. ನಾನು ಅಂಬರೀಷನ್ ಒಂದು ಮಾತು ಹೇಳ್ತಾರೆ, ನಾನು MP ಆಗಿದ್ದಾಯಿತು ಪಕ್ಕದ ಮನೆ MP ಆಗಲಿ ಅಂತ. ಸರ್ ನಾವು ಯಾವತ್ತಿಗಲೂ ಆಶಾಭಾವಿಗಳು ನನಗೆ ಬೇರೆಯವರು ಹೋಗಿ ಅಲ್ಲಿ ಪರ್ಫಾರ್ಮ್ ಮಾಡಲಿ ಅನ್ನೋದು ಇಷ್ಟ ಬಿಟ್ಟರೆ ಸರ್ ನಮ್ಮ ಮನರಂಜನೆ ಮಾಡಿದ್ದೀವಿ ಸರ್, ಕೊಟ್ಟಿದ್ದೀವಿ. ಕರ್ನಾಟಕಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಜಗ್ಗು ಏನು ಮಾಡ್ಬೋದು ಅಂತ ತೋರಿಸಿದ್ದೀವಿ. ಬಿಗ್ ಬಾಸ್ ಅವ್ರಿಗೂ ಗೊತ್ತಿದೆ ಜಗ್ಗು ಎಂಥ ವಿಕೆಟ್ ಅಂತ ಅವ್ರಿಗೂ ಗೊತ್ತಿದೆ. ಪದೇ ಚೆನ್ನಾಗಿರಲ್ಲ. ಐ ಥಿಂಕ್ ಐ ಆಮ್ ಶ್ಯೂರ್ ಇರೋ ಟೀಮ್ ಪರ್ಫಾರ್ಮ್ ಮಾಡಲಿ ಸರ್, ಇರೋ ಟೀಮ್ ಚೆನ್ನಾಗಿ ಮಾಡಲಿ ಅನ್ನೋದು. ಗೆಸ್ಟ್ ಆಗಿ ಹೋಗ್ತೀರಾ ಒಂದಿನ ಕರೆದ್ರೆ? ಸರ್ ನೋ ಕಮೆಂಟ್ಸ್. ನಾನು ಪಾರ್ಟಿಸಿಪೇಷನ್ ಬಗ್ಗೆ ಆಗಿರ್ಬೋದು, ಎಂದ್ರ ಬಗ್ಗೆನೇ ಆಗಿರ್ಬೋದು, ನಾನು ನೋ ಕಮೆಂಟ್ಸ್. ನಾನು ಡಿಸೈಡ್ ಮಾಡಿದ್ದೀನಿ ಬಿಗ್ ಬಾಸ್ ಬಗ್ಗೆ ನಾನು ಮಾತಾಡಬಾರ್ದು ಅಂತ. ಹಾಗಾಗಿ ನಾನು ಮಾತಾಡ್ತಲ್ಲ, ಅದು ನೀವು ಕೇಳಿದಕ್ಕೆ ಮಾತಾಡ್ತಾರೆ. ಅದರ್ವೈಸ್ ನೋ ಕಮೆಂಟ್ಸ್ ಆನ್ ಬಿಗ್ ಬಾಸ್. ನಾವು ಯಾಕೆ ಸರ್ ಯಾರ್ದೋ ಶೋಲಿ ನಾನು ಯಾಕೆ ಸರ್ ಅದನ್ನು ಕಮೆಂಟ್ ಮಾಡ್ಕೋಗಿ? ಇಟ್ಸ್ ನನ್ ಆಫ್ ಮೈ ಬಿಸ್ನೆಸ್. ನನಗೆ CM ಆಗಬೇಕು ಅಂತ ಇದೆ, ನೋಡೋಣ. CM ಆದಾಗ ಒಂದು ರೌಂಡು ಸುದೀಪ್ ಅಣ್ಣ ಹೋಗಿ ನೋಡ್ಕೊಂಬರ್ತೀನಿ ಬಿಗ್ ಬಾಸ್ ನಡೆದಾಗ. ಯಾಕಂದರೆ ಸುದೀಪ್ ಅವ್ರಿಗೆ ಹೇಳಿದೆ CM ಆಗ್ತೀನಿ ಅಂತ. ಸೊ ಡೆಫಿನೆಟ್ಲಿ ನಾನು CM ಆದಾಗ ಈ ಬಿಗ್ ಬಾಸ್ ನಡೀತಾ ಇದ್ದರೆ ಹೋಗಿ ಸುದೀಪ್ ಅಣ್ಣ ನೋಡ್ರಿ ಸುದೀಪ್ ಅಣ್ಣ ನಿಮ್ಮ ಶೋ ನಾನು ಹೇಳಿದೆ ಈಗ CM ಆಗಿ ಬಂದಿದ್ದೀನಿ ಅಂತ ಹೇಳೋವಂಥ ಆಸೆ ಇದೆ ನನಗೆ. ಗೊತ್ತಿಲ್ಲ ದೈವಚ್ ಏನಿದೆ ಅಂತ.